ಸ್ನೇಹಿತರೆ, ಎಸ್ ಜಾನಕಿ ಅಮ್ಮವರು ಇನ್ನಿಲ್ಲ ಸ್ನೇಹಿತರೆ. ಎಸ್ ಜಾನಕಿ ಅಮ್ಮವರು ಇನ್ನೂ ಬರೀ ನೆನಪು ಮಾತ್ರ. ನಂಗೆ ತುಂಬ ನೋವಾಗ್ತಾ ಇದೆ. ಎಂಥ ಸುಮಧುರ ಕಂಠದ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮ. ಒಂದಲ್ಲ ಎರಡಲ್ಲ ಐದಲ್ಲ ಹತ್ತಲ್ಲ ಸಾವಿರ ಅಲ್ಲ 5,000 ಅಲ್ಲ 10,000 ಅಲ್ಲ 48,000 ಹಾಡಾಡಿರುವಂತಹ ಶ್ರೇಷ್ಠ ಗಾನ ಕೋಗಿಲೆ ನಮ್ಮ ಎಸ್ ಜಾನಕಿ ಅಮ್ಮ. ಆ ಮಹಾತಾಯಿ ಇನ್ನಿಲ್ಲ. ಮೈಸೂರಿನಲ್ಲಿ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅಂತ ಹೋದ್ರಂತೆ. ಉಸಿರಾಟದ ಸಮಸ್ಯೆ ಆಗ್ತಾ ಇದೆ ಅಂತ ಹೋದವರು ವಾಪಸ್ ಬರಲೇ ಇಲ್ಲ. ಇವತ್ತು ತೀರ್ಕೊಂಡಿದ್ದಾರೆ. ಇವತ್ತು ಜುಲೈ 11ನೇ ತಾರೀಕು ಎಸ್ ಜಾನಕಿ ಅಮ್ಮ. ಭಾಳ ನೋವಿನ ವಿಚಾರ. ಆದರೆ ಅವರು ಹಾಕಿಕೊಟ್ಟು ಹೋಗಿರೋ ಹಾದಿ ಇದೆಯಲ್ಲ ಸಂಗೀತ ಲೋಕದಲ್ಲಿ, ಅದನ್ನು ಖಂಡಿತವಾಗಿಯೂ ಕಲಾವಿದರು ಎಲ್ಲರೂ ಪಾಲಿಸಲೇಬೇಕಾಗಿರುವಂತಹ ಹಾದಿ ಅದು. ಅದೊಂದು ಮಾರ್ಗದರ್ಶಿ ಅದು, ಅದೊಂದು ಮಾರ್ಗ ಪಥ ಅದು. ನೋಡಿ, ಎಲ್ಲಿಯ ತೆಲುಗು ಆಂಧ್ರ ಪ್ರದೇಶ, ಎಲ್ಲಿಯ ಕನ್ನಡ ಕರ್ನಾಟಕ, ಕನ್ನಡ ಸಿನಿಮಾಗಳಿಗೆ ಕನ್ನಡ ಸಿನಿಮಾಗಳ ಹಾಡುಗಳಿಗೆ ಸಂಗೀತ ಲೋಕಕ್ಕೆ ಆ ಮಹಾತಾಯಿಯ ಕೊಡುಗೆ ಎಷ್ಟು ದೊಡ್ಡದು. ಯಾರು ಕೇಳಿಲ್ಲ ಹೇಳಿ ಅವರ ಹಾಡುಗಳನ್ನ? ಪ್ರತಿಯೊಬ್ಬರು ಕೇಳಿರ್ತಾರೆ. ಅಂಥ ಅದ್ಭುತವಾದ ಹಾಡುಗಳನ್ನ ಕನ್ನಡಕ್ಕೆ ಕೊಟ್ಟಿರುವಂಥವ್ರು ನಮ್ಮ ಎಸ್ ಜಾನಕಿ ಅಮ್ಮ ಅವರು. 88 ವರ್ಷದ ಹಿರಿಯ ಚೇತನ ಅವರಿವತ್ತು ತೀರ್ಕೊಂಡಿದ್ದಾರೆ ಸ್ನೇಹಿತರೆ. ನಾನಂತೂ ಆ ಮಹಾತಾಯಿಯ ಅಪ್ಪಟ ಅಭಿಮಾನಿ. ನನಗೆ ಹೊಸದಕ್ಕಿಂತಲೂ ಯಾವತ್ತೂ ಹಳೇದು ಇಷ್ಟ ಆಗುತ್ತೆ. ನನಗೆ ನನ್ನ ಮೈಂಡ್ ಸೆಟ್ ಅನ್ನೋ ಗೊತ್ತಿಲ್ಲ, ಹಳೇದು ಇಷ್ಟ ಆಗುತ್ತೆ. ನಾನು ಯಾವತ್ತೂ ನಾನು ಬಿಡುವಾದಾಗ ಅಥವಾ ಹಾಡು ಕೇಳಬೇಕು ಅನ್ನಿಸ್ದಾಗ, ಸಂಗೀತ ಕೇಳಬೇಕು ಅಂತ ಅನ್ನಿಸ್ದಾಗ ಹಳೇದು ಹುಡುಕ್ತೀನಿ. ಅದರಲ್ಲಿ ಅಣ್ಣವ್ರ ಹಾಡುಗಳು, PB ಶ್ರೀನಿವಾಸ್ ಅವ್ರದ್ದು, ಎಸ್ ಜಾನಕಿ ಅವ್ರದ್ದು, ವಾಣಿ ಜಯರಾಮ್ ಅವ್ರದ್ದು, ಹಂಸಲೇಖ ಅವ್ರದ್ದು, ಈ ಥರದ್ದು SPB ಸರ್ದು, ಈ ಥರ ಸಾಲು ಹಾಡುಗಳನ್ನ ಕೇಳ್ತಿರ್ತೀನಿ ನಾನು. ಅದರಲ್ಲಿ ಎಸ್ ಜಾನಕಿ ಅವರು ನಂಗೆ ತುಂಬ ಇಷ್ಟದ ಗಾಯಕಿ ಆ ಮಹಾತಾಯಿ. ಅವರು 1938ರಲ್ಲಿ ಹುಟ್ಟಿದವರು. 1938, ಈಗ 2026 ತೀರ್ಕೊಂಡಿದ್ದಾರೆ. ಅಂದರೆ 88 ವರ್ಷದ ತುಂಬು ಜೀವನ. ಆಂಧ್ರ ಪ್ರದೇಶದ ಹತ್ರ ಒಂದು ಹಳ್ಳಿ ಅವ್ರದ್ದು. 3.5 ವಯಸ್ಸಿಗೆ ಅವ್ರಿಗೆ ಸಂಗೀತದಲ್ಲಿ ತುಂಬ ಆಸಕ್ತಿ ಬಂದಂತೆ. ನೋಡಿ, 3.5 ವಯಸ್ಸಿಗೆ ಅವ್ರ ಮನೇಲಿ ಅವರ ಸಹೋದರರು ಅವರೆಲ್ಲ ಹಾಡ್ತಿದ್ರಂತೆ. ಆ ಮೂಲಕ ತಾವೂ ಹಾಡೋಕ್ಕೆ ಪ್ರಯತ್ನ ಪಡೋದು, ಇದೆಲ್ಲ ಮಾಡ್ತಿದ್ರು. ಅವ್ರು 10ನೇ ವಯಸ್ಸಿಗೆ ಹೋಗಿ ಕರ್ನಾಟಕ ಸಂಗೀತವನ್ನು ಕಲೀಲಿಕ್ಕೆ ಸೇರ್ಕೋತಾರೆ. ಅವರು ಕಲಿತಾರೆ. 19ನೇ ವಯಸ್ಸಿಗೆ ಅವ್ರಿಗೆ ಹಾಡಲಿಕ್ಕೆ ಅವಕಾಶ ಸಿಗುತ್ತೆ ಒಂದು ತಮಿಳು ಸಿನಿಮಾಗೆ. ಆ ಸಿನಿಮಾದಲ್ಲಿ ಹಾಡಿದ ನಂತರ ಅವ್ರಿಗೆ ಅನೇಕ ಅವಕಾಶಗಳು, ಅದು ಮಲಯಾಳಂ, ತೆಲುಗು, ಕನ್ನಡ, ಹೀಗೆ ಅನೇಕ ಭಾಷೆಗಳಲ್ಲಿ ಹಾಡೋಕ್ಕೆ ಅವಕಾಶ ಸಿಗುತ್ತೆ. ಕನ್ನಡದಲ್ಲಂತೂ ಸಾವಿರಾರು ಹಾಡುಗಳನ್ನ ಹಾಡಿದ್ದಾರೆ. ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ. ಒಟ್ಟು ಅವ್ರು ಹಾಡಿರೋದು ಎಷ್ಟು ಭಾಷೆಗಳಲ್ಲಿ ಗೊತ್ತಾ? 17 ಭಾಷೆಗಳಲ್ಲಿ ಹಾಡಿರೋದು ಎಸ್ ಜಾನಕಿ ಅಮ್ಮ. ಒಂದ್ ಕಡೆ ನಮ್ಮ SPB ಸರ್ 42,000 ಹಾಡಾಡಿರೋದು SPB ಸರ್. ಒಂದ್ ಕಡೆ ಜಾನಕಿ ಅಮ್ಮ 48,000 ಹಾಡಾಡಿರೋದು. ವಾಣಿ ಜಯರಾಮ್ ಅವರು ಎಂಥ ಲೆಜೆಂಡ್. ಅವರು ಕೂಡ ಆಂಧ್ರ ಪ್ರದೇಶದವರು, ವಾಣಿ ಜಯರಾಮ್ ಅವರು ಕೂಡ. ಸೊ ಈ ಥರದ್ದು ಸಾಲು ಪರಂಪರೆನೇ ಇದೆ ನಮ್ಮಲ್ಲಿ, ಹಾಡಿನ ಪರಂಪರೆ. ಈಗೇನಾದರೂ ಅದ್ರ ಬಗ್ಗೆ ಮಾತಾಡೋಕೆ ಹೋದ್ರೆ ಬಹಳ ಅದೊಂಥರ ಬೇಜಾರಾಗ್ಬಿಡುತ್ತೆ ನನಗೆ. ಯಾಕಂದರೆ ಆ ಥರ ಒಟ್ಟಾರೆ ಸಂಪೂರ್ಣ ಸಂಗೀತದ ಸ್ವಾದ, ಅದರ ಮೂಲಭೂತ ಅಂಶಗಳು, ಅದರ ವ್ಯಾಕರಣ, ಅದರ ಹಿನ್ನೆಲೆ ಮುನ್ನೆಲೆ, ಹಾಡುಗಾರಿಕೆ, ವಾದ್ಯದ ಪರಿಚಯ, ರಾಗಗಳ ಪರಿಚಯ, ಇವುಗಳು ಇರುವಂತಹ ಸಂಗೀತಗಾರರೇ ಅಪರೂಪ ಆಗೋಗ್ತಾರೆ ಈ ಕಾಲಮಾನದಲ್ಲಿ. ನಾವು ನಿಜಕ್ಕೂ ಮತ್ತೆ ಮೊರೆ ಹೋಗಿ ಕೇಳಬೇಕಾಗಿರೋದು, ಕಲ್ತ್ಕೋಬೇಕಾಗಿರೋದು, ಪಾಲಿಸ್ಬೇಕಾಗಿರೋದು ಅಂಥ ಮಹನೀಯರ ಬದುಕುಗಳನ್ನು ಖಂಡಿತವಾಗಿಯೂ. ರಾಜ್ಕುಮಾರ್ ಅವ್ರದ್ದು ಎಂಥ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿದ್ರು ನಮ್ಮ ಜಾನಕಿ ಅಮ್ಮ. ಒಂದೊಂದಂತೂ ಮುತ್ತು ರತ್ನ. ಎಸ್ ಜಾನಕಿ ಅವ್ರ ಹಾಡನ್ನು ನೀವು ಕೇಳ್ತಾ ಹೋದರೆ ಬಹುಶಃ ನಿಮಗೆ ವಯಸ್ಸಾಗ್ಬಿಡುತ್ತೆ, ಅಷ್ಟು ಹಾಡಾಡಿದ್ದಾರೆ ಅಮ್ಮ ಅಂತ ಮಹಾನ್ ಎಸ್ ಜಾನಕಿ ಅವರು. ಪರಂ ಕಲಾ ಮಾಧ್ಯಮಕ್ಕೆ ಎಸ್ ಜಾನಕಿ ಅಮ್ಮ ಅವ್ರ ಸಂದರ್ಶನ ಯಾಕೆ ಮಾಡ್ತಾ ಇಲ್ಲ? ಮಾಡಿ, ಅವರು ಲಿವಿಂಗ್ ಲೆಜೆಂಡ್, ಬದುಕಿರುವ ದಂತಕತೆ, ಮೈಸೂರಿನಲ್ಲಿರ್ತಾರೆ, ಹೋಗಿ ಸಂದರ್ಶನ ಮಾಡಿ ಅಂತ ನನಗೆ ಗೊತ್ತಿರೋ ಅನೇಕ ಗೆಳೆಯರ ಮುಖಾಂತರ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ದೆ, ಪರಿಚಯ ಮಾಡ್ಕೊಂಡಿದ್ದೆ, ಮಾತಾಡಿದ್ದೆ. ಅಮ್ಮ ಪರಂ ನೀವು ಬಂದು ಸಂತೋಷ, ಆದರೆ ಬೇಡ ಸಂದರ್ಶನ, ತಿರ್ಗಾ ನನ್ನ ಬದುಕಿನ ಬಗ್ಗೆ ಮಾತಾಡೋದು ಬೇಡ, ನನಗೆ ನಿವೃತ್ತಿ ಪಡ್ಕೊಂಡ್ಬಿಟ್ಟಿದ್ದೀನಿ. ಬರೀ ಹಾಡುಗಾರಿಕೆಯಿಂದ ಮಾತ್ರ ಅಲ್ಲ ಪರಂ, ನಾನು ನನ್ನ ಈ ಆಧ್ಯಾತ್ಮ ಲೋಕದಲ್ಲಿದ್ದೀನಿ, ನಾನೊಂದು ಒಳಮುಖಿ ಅಂತರ್ಮುಖಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ನನಗಿದೆಲ್ಲ ನನಗೆ ಬೇಡ ಅಂತ ಹೇಳಿ ಅಮ್ಮ ಬಹಳ ನಯವಾಗಿ ಮಗು ಥರ ಮಾತಾಡಿದ್ರು ಅವರು. ಅಷ್ಟು ಮಹಾತಾಯಿಯವರು. ಬಹುಶಃ ಅಂಥವರೆಲ್ಲ ಇದ್ದ ಕಾಲದಲ್ಲಿ ನಾವೆಲ್ಲ ಒಂದಷ್ಟು ಬದುಕಿದ್ವಲ್ಲ, ಅವ್ರು ಉಸಿರಾಡ್ತಾರೆ ಗಾಳಿ, ನಾವು ಉಸಿರಾಡಿದ್ವಲ್ಲ, ಆ ಥರದ್ದು ಯಾವುದೋ ಒಂದು ಖುಷಿ ಪಟ್ಟು ನಾವು ಸುಮ್ಮನಾಗ್ಬಿಡ್ಬೇಕು ಅಷ್ಟೇ. ಅಂಥ ದೊಡ್ಡ ಮಹಾತಾಯಿಯವರು. ಅವ್ರ ಹಾಡುಗಳನ್ನ ಕೇಳೋಣ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಅವ್ರ ಹಾಡುಗಳನ್ನ ಕೇಳಿಸಿ. ಮನೆಗಳಲ್ಲಿ ಬೆಳಗ್ಗೆ ಎದ್ದು, ಇವತ್ತೆಲ್ಲ ತಂತ್ರಜ್ಞಾನದ ಕಾಲ, ಯಾವುದಾದ್ರೂ ಒಂದು ಸ್ಪೀಕರು, ಮೊಬೈಲ್ಗೆ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಸ್ಪೀಕರ್ ಹಾಕಿ ಮಕ್ಳು ಕೇಳುವಾಗ ಹಾಕಿ. ಅವಾಗೇನಾಗುತ್ತೆ, ಅವರಲ್ಲಿ ರಾಗಜ್ಞಾನ, ತಾಳಜ್ಞಾನ, ಮನಸ್ಸಿಗೂ ಒಂದು ಚಿಕಿತ್ಸೆ ಅದು ಹಾಡುಗಳು. ಎಸ್ಪೆಷಲಿ ಆ ಥರದ ಹಳೆಯ ಹಾಡುಗಳು ಮನಸ್ಸಿಗೊಂದು ಚಿಕಿತ್ಸೆ. ಭಾಷೆಯ ಪರಿಚಯ, ಸಂಗೀತದ ಪರಿಚಯ, ರಾಗದ ಪರಿಚಯ,
ಇದೆಲ್ಲವೂ ಆಗುವಂತಹ ಹಾಡುಗಳು SP ಸರ್ದು, ರಾಜ್ಕುಮಾರ್ ಅವ್ರದ್ದು, PV ಶ್ರೀನಿವಾಸ್ ಅವ್ರದ್ದು, ಜಾನಕಮ್ಮಂದು ಅಂತಹ ಜಾನಕಮ್ಮ ನನ್ನ ಜೊತೆಗಿಲ್ಲ. ಆದರೆ ಖಂಡಿತ ನಾವು ಅವರು ಅನುಸರಿಸಿದ ದಾರಿನ ಅನುಸರಿಸೋಣ ಅಂತ ಕೇಳಿಕೊಂಡು ಅಮ್ಮನಿಗೆ ನನ್ನ ಕಡೆಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ನಮಸ್ಕಾರಮ್ಮ.